ನೀನು ನನ್ನ ಮೇಲೆ ತೋರಿಸ್ತಾ ಇದ್ದ ಪ್ರೀತಿ, ಕಾಳಜಿ, ನಂಬಿಕೆ, ವಿಶ್ವಾಸ ಎಲ್ಲ ಸುಳ್ಳು. ಫೇಕ್. ಯು ಆರ್ ಅ ಬಿಗ್ ಫೇಕ್. ಜೊತೆ ಮಾತಾಡೋದ್ರಲ್ಲಿ ನಿನ್ನ ಮುಖ ನೋಡೋದು ನನಗೆ ಇಷ್ಟ ಇಲ್ಲ. ದುರ್ಗಾ, ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ಶಾನ್ವಿ ಆ ತರುಣ್ನ ಮದ್ವೆ ಆಗೋದಕ್ಕೆ ನೀನೇ ಖುದ್ದಾಗಿ ನಿಂತು ಸಹಾಯ ಮಾಡಿದ್ಯಲ್ಲ, ನಿನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಪರಿಸ್ಥಿತಿಲಿ ನೀನಿದ್ದಿದ್ರು ಅದನ್ನೇ ಮಾಡ್ತಿದ್ದೆ. ಆ ತರುಣ್ ಸಿಕ್ಕಿಲ್ಲ ಅಂತ ಶಾನ್ವಿ ತನ್ನ ಪ್ರಾಣನ ಕಳ್ಕೊಳಕ್ ಹೊರಟಿದ್ಲು. ತನ್ ಸಾಯ್ತೀನಿ ಅಂತ ಹಠ ಹಿಡ್ದಾಗ ನಾನು ಏನ್ ಮಾಡ್ಬೇಕಿತ್ತು ನೀನೇ ಹೇಳು. ಅವಳ ಜೀವಕ್ಕಿಂತ ನಾನು ಮಾಡಿರೋ ತಪ್ಪೇನು ದೊಡ್ಡದಲ್ಲ. ದುರ್ಗಾ, ಅವಳು ನಾನು ಸಾಯ್ತೀನಿ ಅಂತ ಹೇಳಿದಾಗ ನೀನೇ ಏನಾದ್ರೂ ಹೇಳಿ ಅವಳಿಗೆ ಸಮಾಧಾನ ಮಾಡ್ಬೇಕಿತ್ತು, ಬುದ್ಧಿ ಹೇಳಿ ಅರ್ಥ ಮಾಡಿಸ್ಬೇಕಿತ್ತು. ಅಲ್ಲ, ಅಟ್ಲೀಸ್ಟ್ ನಾನು ಬರೋವರೆಗೂ ಪರಿಸ್ಥಿತಿನ ನಿಭಾಯಿಸ್ಬೇಕಿತ್ತು. ನೀನ್ ಯಾಕೆ ಇಷ್ಟೊಂದು ದೊಡ್ಡ ನಿರ್ಧಾರ ತಗೊಂಡೆ? ಆಯ್ತಾ, ಈಗ ಬಟ್ಟೆ ಮಡ್ಚೋ ನೆಪನ ಬಿಟ್ಟು ನನ್ನ ಮುಖ ನೋಡಿ ನೇರವಾಗಿ ಮಾತಾಡು. ಅಕ್ಕ, ಶಾನ್ವಿ ಸಾಯ್ತೀನಿ ಅಂದಾಗ ಏನು ಮಾಡದೆ ಸುಮ್ಮನೆ ಇರೋದಕ್ಕೆ ನನ್ನ ಕೈಲಿ ಆಗ್ಲಿಲ್ಲ ಅಕ್ಕ. ಅಯ್ಯೋ ದುರ್ಗಾ, ನಾನು ಹೇಳಿದ್ದು ನಿನಗೆ ಅರ್ಥ ಆಗಲಿಲ್ಲ. ನಾನು ಹೇಳಿದ್ದು ಶಾನ್ವಿ ಸಾಯ್ಬೇಕಿತ್ತು ಅಂತ ಅಲ್ಲ. ಆ ಪರಿಸ್ಥಿತಿಲಿ ನನಗೆ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋಷ್ಟು ಸಮಯ ಇರಲಿಲ್ಲ ಅಕ್ಕ. ಒಂದ್ ವೇಳೆ ಅವಳು ನನ್ನ ಕಣ್ಣೆದುರುಗಡೆನೆ ಏನಾದರೂ ಮಾಡ್ಕೊಂಡಿದ್ದಿದ್ರೆ ಆ ಪಾಪ ಪ್ರಜ್ಞೆ ನನಗೆ ಇಡೀ ಜೀವನ ಕಾಡ್ತಿತ್ತು. ಇಡೀ ಜೀವನ ನನ್ನ ನೆಮ್ಮದಿಯಿಂದ ಇರಕ್ಕಾಗ್ತಿತ್ತ ಅಕ್ಕ. ನನ್ನ ಪರಿಸ್ಥಿತಿಲಿ ನೀನ್ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಆ ಪರಿಸ್ಥಿತಿಲಿ ನಾನು ಏನ್ ಮಾಡ್ಬೇಕಕ್ಕ? ನೀನೇ ಹೇಳು. ಅಕಸ್ಮಾತ್ ಇದನ್ನ ನನ್ನ ಬಾಸ್ ಹತ್ರ ಹೋಗಿ ಹೇಳಿದಿದ್ರೆ ಏನಾಗ್ತಿತ್ತು? ಈ ಜಗಳ ಇನ್ನೂ ದೊಡ್ಡದಾಗಿರೋದು, ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗಿರೋದು. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡೆ. ನನಗೆ ಶಾನ್ವಿ ಜೀವ ಮುಖ್ಯ ಆಗಿತ್ತು. ಆ ಸಮಯದಲ್ಲಿ ನಂಗೆ ಬೇರೆ ಏನು ತಲೆಗೆ ಹೊಳಿಲಿಲ್ಲ ಅಕ್ಕ. ಹೌದು, ನೀನ್ ಬೆಳಗ್ಗೆಯಿಂದ ಕಾಣಿಸ್ಲೇ ಇಲ್ವಲ್ಲ? ಇಷ್ಟು ಜಗಳ ಆಗ್ತಿತ್ತು, ನೀನೆಲ್ಲೂ ಕಾಣಿಸ್ಲೇ ಇಲ್ವಲ್ಲ? ಅದು ದುರ್ಗಾ, ಅದು ನೀನೇನೇನೋ ಕೇಳಿ ಮಾತು ಮರೆಸ್ಬೇಡ. ಇವಾಗ ಈ ವಿಷಯ ಮುಖ್ಯ ಅಲ್ಲ. ಮುಖ್ಯ ಏನು ಹೇಳೀಗ? ಈ ಮದ್ವೆಯಿಂದ ಶರತ್ ನಿನ್ನ ಮಾತಾಡ್ಸೋದನ್ನ ನಿಲ್ಸಿದ್ದಾರೆ. ನಿಮ್ಮಿಬ್ರು ಮಧ್ಯೆ ಡಿಸ್ಟೆನ್ಸ್ ಜಾಸ್ತಿ ಆಗಿದೆ. ಇದನ್ನ ಹೇಗೆ ಸರಿಪಡಿಸ್ಬೇಕು ಅದ್ರ ಬಗ್ಗೆ ಹೇಳು. ನನ್ಗೇನ್ ಗೊತ್ತು? ಅಮ್ಮ, 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 ಎಲ್ಲಿದ್ದೀರಾ ನೀವು? ಅಮ್ಮ, ಅಮ್ಮ. ತರುಣ್, ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ಅಮ್ಮ ಸಿಕ್ಕಿದ್ಲಪ್ಪ? ಇಲ್ಲಪ್ಪ, ಮನೇಲಿ ಎಲ್ಲ ಕಡೆ ಹುಡುಕ್ತೆ, ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ಬಾಸು, ಏನಾಯ್ತು? ಯಾಕೆಷ್ಟೊಂದು ಗಾಬರಿ ಆಗಿದ್ದೀರಾ? ಅಮ್ಮ ಅಂತ ಕೂಗ್ದಾಗಿತ್ತು. ಏನಾಯ್ತು ಬಾಸು? ಸರ್, ಏನಾಯ್ತು? ದುರ್ಗಾ, ಮನೆಯೆಲ್ಲ ಹುಡುಕಿದ್ರು ದಾಕ್ಷಾಯಿಣಿ ಎಲ್ಲೂ ಕಾಣ್ತಾ ಇಲ್ಲಮ್ಮ. ಅತ್ತೆ ಕಾಣಿಸ್ತಿಲ್ವಾ? ಅದೇಗ್ ಸಾಧ್ಯ? ಅವ್ರ ರೂಮಲ್ಲೇ ಇದ್ರಲ್ವಾ? ಹೌದಮ್ಮ, ಅವಳು ರೂಮಲ್ಲೇ ಇದ್ಲು. ಅಷ್ಟರಲ್ಲಿ ನನಗೊಂದು ಇಂಪಾರ್ಟೆಂಟ್ ಫೋನ್ ಕಾಲ್ ಬಂತು, ಅಟೆಂಡ್ ಮಾಡೋಣ ಅಂತ ಹೊರಗೆ ಹೋದೆ.